ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಅಂತ ಹೇಳಿದ್ರೆ, ಸೂರಿ ಮೊಬೈಲು 2 ಡೇಸಿಂದ ಕೆಟ್ಟೋಗ್ಬಿಟ್ಟಿದೆ. ಸೊ ಅದನ್ನು ಬೈ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ಬೈ ಮಾಡಿ ಮನೆಗೆ ಹೋಗಿ ಫೋನ್ ತೊಗೊಂಡ್ಮೇಲೆ ಚಿಕನ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೊನೆ ಗಂಟೆ ವಿಡಿಯೋ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಇವಾಗ ಸೂರಿ ಫೋನು ಕೆಟ್ಟೋಗಿದೆ. ಫೋನ್ ಇಸ್ಕೊಳ್ಳೋಕೆ ಬಂದಿದ್ದಾನೆ. ನೋಡೋಣ ಯಾವ್ದು ಇಸ್ಕೊಂಡು Y200 ನೋಡ್ರಿ ಅಂತ ನಗು ಅಂತ ವಿಡಿಯೋ ಮಾಡಲ್ಲ ಬೇಗ ಮಾಡ್ತಿದ್ರ. ನಮ್ಗೆ ಏನ್ ಗೊತ್ತಾ, ಈ ತರ ಶೋಕಿಗಳು ಇಲ್ಲ ಜಾಸ್ತಿ. ಯಾರೇ ಪಾಪ ಅಪ್ಪ ವಿಡಿಯೋ ನಮ್ಮ ಏನೋ ಸ್ವಾತಿ ಓಲ್ಡ್ ಬಿಡ್ತಾರಲ್ವಾ, ಖುಷಿಯಲ್ಲಿ ಮನ್ಸಲ್ಲಿ ಮಾಡ್ಬೇಕು ನೀವಲ್ಲ ಅಷ್ಟೇ. ಅವನು ಫಾಸ್ಟ್ ಇವನೇ ನೋಡು ವಿಡಿಯೋ ಮಾಡು ಅಂತಾನೆ. ಇವಾಗ ಡವ್ ಮಾಡ್ತಾನೆ. ಸುಮ್ಮನೆ ಅದು ಆಡಿಯನ್ಸ್ ಗೊತ್ತಾಗಬಾರ್ದು ಅಂತ ಅಷ್ಟೇ. ಬಿಡು, ಸಿದ್ಧದ್ರು ಮಾಡ್ಕೊಂಡು ಬಾಸಿದ ಈ ಪಕ್ಕದಲ್ಲಿ ನೀನು ಏನ್ ಸಿದ್ದು ಕೊಡಿಸ್ತಾನ ಫೋನು ಪಕ್ಕದಲ್ಲಿ ಬಾನಕ್ಕೆ. ನೀನ್ ಹೆಂಡ್ತಿನ ಅವನು ವಿಡಿಯೋ ಮಾಡ್ಕೊಂಡು ಕೂತಿರೋದೇ ಅದಕ್ಕಿಂತ ಜಾಸ್ತಿ ಅಂತಾನೆ. ಅವ್ರಿಗೆ ಫೋನ್ ನೋಡಿದ ತಕ್ಷಣ ಬಾಯ್ ಬೋಸ್ ಹೇಳ್ತಾರೆ. ಗೈಸ್, ಇದು ನನ್ ಗಿಫ್ಟ್ ನೋಡ್ರೆ. ಇವನ್ ಬಿಲ್ಡಪ್ ಕೊಡ್ತವನೆ. ಥ್ಯಾಂಕ್ ಯು ಮೊಬೈಲ್ ಕೊಡ್ಸಿದ್ದಕ್ಕೆ ಸ್ವಾತಿ, ಥ್ಯಾಂಕ್ ಯು ಸೊ ಮಚ್. ನನ್ನ ಮೊಬೈಲ್ ಹಾಳಾಗೈತೆ ಅಂದ್ಬಿಟ್ಟು ಕೊಡ್ಸಿದ್ದೆ. ನಮ್ಮ ಸಿದ್ದವ್ರ ಅಂಗಡಿಲಿ ಇಸ್ಕೊಂಡಿದ್ದು. ನಿಮ್ಮ ಅಂಗಡಿಯಲ್ಲಿ ಬರುತ್ತೆ ಅದನ್ನ. ಫೈನಲಿ ಫೋನ್ ತಗೊಂಡ್ಬಲ್ಲ. ಫೋನ್ ತಗೊಂಡು ಖುಷಿಗೆ ಚಿಕನ್ ಮಾಡೋಣ ಅಂತ ಚಿಕನ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ ಏನೇನೆಲ್ಲ ಹಾಕಿ ಏನೇನು ಮಾಡ್ತೀನಿ ಇನ್ನೊಂದೊಂದು. ಇನ್ನೊಂದು ಚಿಕನ್ ತೊಗೊಬಂದಿದ್ದೀವಿ. ಸೊ ಚಿಕನ್ ಸಾಂಬಾರಿಗೆ ಇವಾಗ ಸಾಂಬಾರು ಮಾಡೋದಕ್ಕೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಬಗ್ಲು ತೋನೆ. ಚಿನ್ನೆ, ನಾನು ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತಿಗೆ ಕೊತ್ತಂಬರಿ, ಪುದೀನ ಹಾಕ್ಕೊಂಡಿದ್ದೀನಿ. ಇದಕ್ಕಿನ್ನ ಚಕ್ಕೆ, ಕಾಯಿಚೂರು ಎಲ್ಲ ಹಾಕ್ಕೋಬೇಕು. ಸೊ ಹಾಕ್ಬಿಟ್ಟು ಇದೆಲ್ಲ ಪೇಸ್ಟ್ ಮಾಡಿ ಆಮೇಲೆ ಹೇಗೆ ಮಾಡೋದೇನು ನಾನು ಹೇಳ್ಕೊಡ್ತೀನಿ. ಈ ಟೈಮಲ್ಲಿ ಗೋಡಂಬಿ ತಿಂತಿದ್ದೀವಿ ನಾನು ನಮ್ಮ ಪಪ್ಪು. ನೋಡಿ ಅವನಿಗೆ ಹಾಕ್ಬೇಕು ಅಂದರೆ ಬೈತಾನೆ. ಸೊ ನಮ್ಮ ಕಾಯಿ ಹಿಡಿತಿದ್ದಾರೆ. ಇವಾಗ ಚಿಕನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಬೇಕು. ಮಾಡೋಣ ಅಂತ ನೋಡಿ ನಾನು ಹೆಂಗಿದ್ದೀನಿ. ಗಲಾಟೆ ಮಾಡ್ತಾನೆ ಯಾವಾಗಲೂ ಓಪನ್. ಇದಕ್ಕೆ ಸ್ವಲ್ಪ ಇವಾಗ ಎಣ್ಣೆ ಅಮ್ಮ ಹಾಕಿದ್ದಾರೆ. ಸೊ ಇದಕ್ಕೆ ನಾವು ಇವಾಗ ಒಂಚೂರು ಚಿಲ್ಲಿ ಪೌಡರ್ ಮತ್ತಿಗೆ ಎಣ್ಣೆ ಮತ್ತಿಗೆ ಈರುಳ್ಳಿ ಹಾಕಿದ್ಮೇಲೆ ಚಿಕನ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನಮ್ಮಮ್ಮ ಏನು ಮಾಡ್ಬಿಟ್ಟಿದ್ರು, ಎಣ್ಣೆ ಹಾಕ್ಬಿಟ್ಟಿದ್ರು. ಎಣ್ಣೆ ಚೆನ್ನಾಗಿ ಕೊಯ್ದೋಗ್ಬಿಟ್ಟಿತ್ತು. ಸೊ ನೋಡಿ ಇದಾದಮೇಲೆ ಮಿಕ್ಸಲ್ಲಿ ರುಬ್ತಾ ಇದ್ದಾರೆ ನಮ್ಮಮ್ಮ. ಇವ್ಳು ಬೈತವನೆ ಬಾ 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 ಅಂತ. ಏನೋ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಏನೇನು ಹಾಕ್ಬೇಕಂತ ನಾನು ಫಸ್ಟೇ ನಿಮ್ಗೆ ಹೇಳಿದ್ದೀನಿ. ಈರುಳ್ಳಿ, ಟೊಮೆಟೊ, ಒಂದು 4 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಗೋಡಂಬಿ ಹಾಕಬೇಕು. ಆಮೇಲೆ ಕಾಯಿಚೂರು ಮತ್ತಿಗೆ ಕೊತ್ತಂಬರಿ, ಪುದೀನ, ಆಮೇಲೆ ಚಿಕನ್ ಮಸಾಲ ಹಾಕಿ, ಧನಿಯಾ ಪುಡಿ ಹಾಕಿ, ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಕ್ತಿದ್ದೀನಿ. ಸೊ ಇವಾಗ ಇದು ಬೇಯ್ತಾ ಇದೆಯಲ್ಲ, ಇದು ಬೇಯ್ದಾದ್ಮೇಲೆ ಇದನ್ನು ಹಾಕ್ಬಿಟ್ಟು ಮುಚ್ಚಿಬಿಡೋದಷ್ಟೇ. ಇದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನಾನಂತೂ 1-2 ಸಾರಿ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ನಮ್ಮ ಮನೇಲಿ ಮಾಡ್ತೀನಿ. ಫೈನಲಿ ಇವಾಗ ಅದು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕೋಬೇಕಷ್ಟೇ. ಅದು ಸ್ವಲ್ಪ ಒಂದು 10 ಮಿನಿಟ್ಸ್ ಕುದ್ದಾದ್ಮೇಲೆ ಸಾಕು. ಅದಾದಮೇಲೆ ಸೊ ನಾವು ಈ ಥರ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೋತೀನಿ, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಸಾಂಬಾರು ಸೂರಿಗೆ ಬೇಕು. ಸೊ ಆದರೂ ನಾನು ಸ್ವಲ್ಪ ಮಾಡ್ತಿದ್ದೀನಿ, ಯಾಕಂದರೆ ಇದಕ್ಕೆ ದೋಸೆ ಆ ಥರ ಯಾವ್ದಾದ್ರು ಮಾಡಿಕೊಂಡು ಚೆನ್ನಾಗಿರುತ್ತೆ. ಉಪ್ಪು ಎಷ್ಟು ಬೇಕೋ ನಿಮಗೆ ನೋಡಿ ಹಾಕ್ಕೊಳ್ಳಿ. ಈ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ. ಸೊ ಲಾಸ್ಟಲ್ಲಿ ಇದೇನಿಲ್ಲ, ಇದು ನಮಗೆ ಒಂದು 2 ವಿಜಿಲ್ ಇಲ್ಲ 3 ವಿಜಿಲ್ ಬಿಟ್ಟರೆ ಸಾಕು. ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ಬೆಂದಾದ್ಮೇಲೆ ಹೇಗೆ ಬರುತ್ತೆ ಏನೋ ನನ್ನ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ವೆಯ್ಟ್ ಮಾಡಿ, ಕೊನೆ ಗಂಟೆ ವಿಡಿಯೋ ನೋಡಿ. ಸೊ ಗೈಸ್, ಇದು ಲಾಸ್ಟಲ್ಲಿ ನೋಡಿ ಈ ಥರ ಇವಾಗ ಹಾಕ್ಬಿಡ್ತೀನಿ. ಕುಕ್ಕರ್ನ ಮುಚ್ಚಿ ಒಂದು 2 ವಿಜಿಲ್ ಬರ್ಸೋಣ. ಅನ್ನ ಮಾಡ್ತಾಯಿದ್ದೀವಿ. ನಮ್ಮ ಅನ್ನ ತುಂಬ ಅನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಇವಳಿಗೇನೋ ಮಾಡ್ಕೊಡ್ಬೇಕಂತೆ. ಏನು ಮಾಡ್ಕೊಡ್ಬೇಕೆ? ಬೆಳ್ಳುಳ್ಳಿ ಕಬಾಬು.
ಬೆಳ್ಳುಳ್ಳಿ ಇವಾಗಿರೋ ರೇಟ್ಗೆ ಬೆಳ್ಳುಳ್ಳಿ ಕಬಾಬ್ ಅಂತೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಮಾತ್ರ ಸಾಂಬಾರ್ ಮಾಡ್ಕೊತವ್ರೆ, ಅದಕ್ಕೆ ನಾನು ತಂದಿದ್ದೀನಿ ಕಬಾಬ್ ಮಾಡ್ಕೊಡಿ ಅಂತ. ಹೋಗು, ಏನು ಮಾಡಲ್ಲ ಗೈಸ್ ಮನೇಲಿ. ಬಿಲ್ಡಪ್ ಸುಮ್ಮನೆ ಗೈಸ್ ಅಂತ 2 ಗಂಟೆ ಗಂಟನೂ ಮಲಗಿರ್ತಾಳೆ ಬೆಳಗಿನ ಜಾವ. ಲೂಸ್ ಮುಂಡೆವಳು. ಇವ್ನು ನೋಡಿ ಟೈಮಿಗೆ ತಿಂತಾ ಇರಬೇಕು. ಇಲ್ಲ ಬೈತಾನೆ ಎಲ್ಲಾರ್ಗು. ಗೈಸ್ ನಾನು ನೋಡಿ ಹೇಗಾಗ್ಬಿಟ್ಟಿದ್ದೀನಿ, ಪೇಷಂಟ್ ಆಗಿಬಿಟ್ಟಿದ್ದೀನಿ. ಸೊ ಎಷ್ಟೊಂದು ಜನ ನಾನು ಡ್ರಿಪ್ಸ್ ಹಾಕ್ಸ್ಕೊಂಡಿರೋದು ರೀಲ್ಸ್ ಮಾಡಿದ್ದೀನಲ್ಲ, ಅದನ್ನು ಕೇಳ್ತಾ ಇದ್ದೀರಾ ಏನಾಯಿತು ಅಂತ. ನಂಗೆ ಸ್ವಲ್ಪ ಸುಸ್ತಿರೋದ್ರಿಂದ ಡ್ರಿಪ್ಸ್ ಹಾಕ್ಸ್ಕೊತಿದ್ದೀನಿ. 4 ಡೇಸ್ ಹಾಕ್ಸ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ನಾಳೆನೂ ಕೂಡ ಹೋಗಬೇಕು. ನನಗಂತೂ ಚುಚ್ಚಿ ನನ್ನ ಇದು ಮಾಡ್ತಿದ್ದಾರೆ. ಫುಲ್ಲು ಡಲ್ ಆಗಿಬಿಟ್ಟಿದ್ದೀನಿ, ವೀಕ್ ಆಗಿಬಿಟ್ಟಿದ್ದೀನಿ. ಸೊ ನೀವೇ ನೋಡ್ತಿರ್ಬೋದು ಹೆಂಗಿದ್ದೀನಿ ಅಂತ. ಸೊ ಎಲ್ರಿಗೂ ಗಿಫ್ಟ್ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಸೊ ಎಲ್ಲರೂ ಕಮೆಂಟ್ ಮಾಡಿ ಎಷ್ಟನೇ ತಾರೀಕಿಗೆ ಪಾಪು ಆಗುತ್ತೆ ಅಂತ. ನೀವು ಚೆನ್ನಾಗಿರೋ ಗಿಫ್ಟ್ನ ಪಡಿಬೋದು. ನನಗಂತೂ ತುಂಬಾ ಇಷ್ಟ ಬ್ಲೂಟೂತು. ಅದರಲ್ಲಂತೂ ಕ್ರೀಮ್ ಕಲರ್ ನನಗಂತೂ ಕ್ರಶ್ ಅಂತ ಆಗ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಮತ್ತೆ ಕೂಡ ಮಾಡ್ತೀರಾ, ಹೋಗಿ ಬೇಗ ಬೇಗ ಕಮೆಂಟ್ ಮಾಡಿ, ನೀವು ಕೂಡ ಗಿಫ್ಟ್ನ ಪಡಿಬೋದು. ಸೊ ಎಲ್ಲರೂ ಕ್ವಶನ್ಸ್ಗೆ ಒಂದು ಆನ್ಸರ್ಗೆ ರಿಪ್ಲೈ ಮಾಡಿರ್ತೀರಲ್ಲ, ಸೊ ಅದರಲ್ಲಿ ಯಾರು ವಿನ್ ಆಗಿರ್ತಾರೋ ಸೊ ಅವ್ರಿಗೆ ಅದು ಗಿಫ್ಟ್ ಅಂತ ಹೇಳಿದ್ದೀನಿ. ವಿನ್ ಆಗದೆ ಇರೋರ್ಗೂ ಕೂಡ ನಾನು ನಿಮಗೆ ಗಿಫ್ಟ್ ಕೊಡ್ತೀನಿ. ನನ್ನ ಕೈಲಿ ಆದಷ್ಟು ಅದು ಪುಟ್ಟದೋ ಚಿಕ್ಕದೋ ನನ್ನ ಪ್ರೀತಿಯಿಂದ ಕೊಡ್ತೀನಿ. ಸೊ ಏನು ಅನ್ಕೋಬೇಡಿ, ಓಕೆನಾ. ಕಬಾಬ್ ಮಾಡ್ತೀನಿ ಅಂತ ಹೆಂಗೆ ಮಾಡ್ತಾಳೆ ಹುಚ್ಚಿ ಥರ. ಏನೇನು ಹಾಕ್ಬೇಕು ಹೇಳೆ ಹುಚ್ಚಿ. ಫಸ್ಟ್ ಚಿಕನ್ ಹಾಕ್ಬೇಕು, ಹ್ಞೂ, ಆಮೇಲೆ ಕಬಾಬ್ ಪೌಡರ್ ಹಾಕ್ಬೇಕು, ಚಿಲ್ಲಿ ಪೌಡರ್ ಹಾಕ್ಬೇಕು, ಆಮೇಲೆ ಚೂರು ಉಪ್ಪು ಹಾಕ್ಬೇಕು, ಸಾಲ್ಟ್, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನ ಒಂದು 10 ಚೂರು ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಗೈಸಿಲ್ಲ. ಅದಾದ ಆಮೇಲೆ ಬಿಡಬೇಕು. ಇದು ಕರ್ಬೇವು ಹಾಕ್ಬೇಕು. ಕರಿಬೇವು ಹಾಕ್ಬಿಟ್ಟು ನೆನೆಸ್ಬೇಕು. ಗೈಸ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀವಿ ನೆಕ್ಸ್ಟ್ ವಾರ, ಅದನ್ನು ವಿಡಿಯೋ ಮಾಡ್ತೀವಿ. ಸುಳ್ಳು ಕಬಾಬ್ ಮಾಡ್ತಾಳೆ. ಇಲ್ಲಿ ನೋಡಿ ಹೆಂಗ್ ಮಾಡ್ತಾಳೆ ಕಬಾಬ್ನ. ಇವಳೆ ಗೈಸ್ ಇದು ಏನದು ಏನಂತಾರೆ ಅದನ್ನ ಏನಂತಾರೆ, ಏನು ಕರ್ಬೇವು ಹಾಕಿದ್ದು ಗೈಸ್, ಅದಕ್ಕೆ ಕರ್ಬೇವು ಹಾಕಿದೆ. ಮಾಡಿದೆ ಗೈಸ್, ಇದಿಷ್ಟು ಮಾಡಿದೆ. ಇದು ಓಪನ್ ಮಾಡು ಸಾಂಬಾರು. ಫೈನಲಿ ನಿಮಗೆ ಈ ಲಾಗ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಲಾಗ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.